ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಮೌನ ಗುಡ್ಡೆ ಮನೆ ಅಂದಾಕ್ಷಣ ಯಾರಪ್ಪ ಇದು ಅಂತ ನಿಮಗನ್ನಿಸಬಹುದು. ಅದೇ ರಾಮಾಚಾರಿ ಚಾರು ಅಂದರೆ ಥಟ್ ಅಂತ ರಾಮಾಚಾರಿ ಸೀರಿಯಲ್ ನೆನಪಾಗುತ್ತೆ. ರಾಮಾಚಾರಿ ಸೀರಿಯಲ್ನಲ್ಲಿ ಚಾರು ಆಗಿ ಮನೆ ಮಾತಾಗಿರೋ ಈ ನಟಿಯ ರಿಯಲ್ ಹೆಸರು ಮೌನ ಗುಡ್ಡೆ ಮನೆ. ನೋಡೋಕೆ ಸಖತ್ ಕ್ಯೂಟ್, ಹೈಟು ಸೂಪರ್, ಮಾತಂತೂ ಬ್ಯೂಟಿಫುಲ್. ವಯಸ್ಸಿನೂ ಜಸ್ಟ್ 23. ಡಾಕ್ಟರ್ ಆಗಬೇಕು ಅಂದ್ಕೊಂಡಿದ್ದ ಚಾರು ಆ್ಯಕ್ಟರ್ ಆಗಿದ್ದು ಹೇಗೆ, ನಟನೆಯ ಜೊತೆಗೆ ಏನು ಮಾಡ್ತಿದ್ದಾರೆ, ಇವರ ಹೆತ್ತವರ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಆತ್ಮಿಕರೇ, ಮೌನ ಗುಡ್ಡೆ ಮನೆ ಮೂಲತಃ ಮಂಗಳೂರಿನವರು. ಡಿಗ್ರಿ ಓದ್ತಾ ಇರುವ ಚಾರು ಸ್ಟಡೀಸ್ ಜೊತೆ ಆ್ಯಕ್ಟಿಂಗ್ನಲ್ಲೂ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾರೆ. ರಾಮಾಚಾರಿ ಸೀರಿಯಲ್ನಲ್ಲಿ ಮೊದಲು ಧಿಮಾಕಿನ ಪಾತ್ರ, ಈಗ ಮನೆ ಮಂದಿಯೇ ಮೆಚ್ಚುವಂಥ ಮುದ್ದಾದ ಸೊಸೆಯ ಪಾತ್ರ. ನಿಮಗೊಂದು ವಿಷಯ ಗೊತ್ತಾ, ನಟಿ ಮೌನ ಅಭಿನಯಿಸಿದ ಮೊದಲ ಸೀರಿಯಲ್ನಲ್ಲೇ ಸೂಪರ್ ಡೂಪರ್ ಹಿಟ್ ಕಂಡ ನಟಿ ಇವರು. ಆರಂಭದಲ್ಲಿ TRPಯ ಬಿಗ್ ಫೈಟ್ನಲ್ಲಿ ನಂಬರ್ 1 ಪಟ್ಟವನ್ನು ಅಲಂಕರಿಸಿತ್ತು. ರಾಮಾಚಾರಿ ಸೀರಿಯಲ್ಗೆ ಈಗಲೂ ದೊಡ್ಡ ಸಂಖ್ಯೆಯ ಅಭಿಮಾನಿ ಬಳಗವೇ ಇದೆ. ಸೀರಿಯಲ್ನ ಪ್ರತಿ ಪಾತ್ರವು ಪ್ರೇಕ್ಷಕರಿಗೆ ಅಷ್ಟು ಅಚ್ಚುಮೆಚ್ಚಾಗಿದೆ. ಮೊದಲ ಧಾರಾವಾಹಿಯಲ್ಲೇ ನಟಿ ಮೌನ ಅಭಿನಯದಲ್ಲಿ ಸಾಕಷ್ಟು ಪಳಗಿದ ನಟಿಯಂತೆ ಕಾಣಿಸ್ತಿದ್ದಾರೆ. ಚಾರು ಪಾತ್ರಕ್ಕೆ ಮೌನ ಹೇಳಿ ಮಾಡಿಸಿದಂತೆ ಇದ್ದಾರೆ. ಹೀಗಾಗಿಯೇ ದಿನಗಳುಳಿದಂತೆ ಮೌನಾಗೆ ಫ್ಯಾನ್ಸ್ ಕೂಡ ಹೆಚ್ಚಾಗ್ತಿದ್ದಾರೆ. ನಟಿ ಮೌನ ತುಂಬಾ ವೆಲ್ ಸೆಟಲ್ ಫ್ಯಾಮಿಲಿಯಲ್ಲಿ ಬೆಳೆದ ಹೆಣ್ಮಗಳು. ಇವರ ತಂದೆ ಆರ್ಮಿ ಆಫೀಸರ್, ತಾಯಿ ಹೌಸ್ ವೈಫ್. ಮೌನಾಗೆ ತಂಗಿ ಇದ್ದಾರೆ. ಒಟ್ಟು 4 ಇರೋ ಸಂಸಾರ ಇವರದ್ದು. ಅಪ್ಪ ಮಿಲಿಟರಿಯಲ್ಲಿ ಇದ್ದಿದ್ದರಿಂದ ಮಕ್ಕಳನ್ನು ತುಂಬ ಸ್ಟ್ರಿಕ್ಟ್ ಆಗಿ ಬೆಳೆಸಿದ್ರು. ಅಪ್ಪನ ಜೊತೆ ಮಾತನಾಡೋದಕ್ಕೂ ಮಕ್ಕಳು ಹೆದರ್ತಾ ಇದ್ರು. ಇವತ್ತಿಗೂ ಅಪ್ಪ ಅಂದರೆ ಭಯನೇ. ಮಕ್ಕಳು ಚೆನ್ನಾಗಿ ಓದಬೇಕು, ಒಂದೊಳ್ಳೆ ಕೆಲಸಕ್ಕೆ ಸೇರಬೇಕು ಅನ್ನೋದು ಮೌನ ತಂದೆಯ ಕನಸಾಗಿತ್ತು. ಆದರೆ ಮೌನಾಗೆ ನಟಿ ಆಗಬೇಕು ಅನ್ನೋ ಕನಸು. ಈ ವಿಷಯವನ್ನು ತಂದೆ ಬಳಿ ಹೇಳ್ಕೊಂಡಾಗ ಸುತಾರಾಮ್ ಒಪ್ಪಲಿಲ್ಲ. ಆದರೆ ಮಗಳ ಕನಸಿಗೆ ಬೆನ್ನೆಲುಬಾಗಿ ನಿಂತವರು ಅವರ ತಾಯಿ. ಮಗಳ ಪ್ರತಿ ಕೆಲಸಕ್ಕೂ ತಾಯಿಯದೇ ತುಂಬ ಸಪೋರ್ಟ್. ಗಂಡನನ್ನು ಒಪ್ಪಿಸಿ ಮಗಳನ್ನು ಸಿನಿಮಾ ಇಂಡಸ್ಟ್ರಿಗೆ ಬರುವಂತೆ ಮಾಡಿದ್ದೇ ಇವರ ತಾಯಿ. ಹೀಗಾಗಿ ಇವತ್ತಿಗೂ ತಮ್ಮ ತಾಯಿಯೇ ನನಗೆ ಅವಕಾಶ ಕೊಡಿಸಿದ್ದು ಅಂತ ಮೌನ ಯಾವಾಗಲೂ ಹೇಳ್ತಾ ಇರ್ತಾರೆ. ಆತ್ಮೀಯರೇ, ಸೀರಿಯಲ್ನಲ್ಲಿ ನಟಿಸೋದಕ್ಕೂ ಮುನ್ನ ಮೌನ ಮಿಸ್ ಟೀನ್ ಮಂಗಳೂರು ಸ್ಪರ್ಧೆಯಲ್ಲಿ ಭಾಗವಹಿಸಿ ರನ್ನರ್ ಅಪ್ ಆಗಿದ್ದವರು. ಸೀರಿಯಲ್ಗೂ ಮೊದಲೇ ಕೆಲವೊಂದು ತುಳು ಆಲ್ಬಮ್ಗಳಲ್ಲೂ ಕಾಣಿಸ್ಕೊಂಡಿದ್ರು. ಈ ಬಣ್ಣದ ಲೋಕಕ್ಕೆ ಕಾಲಿಡುವ ಮೊದಲೇ ಇನ್ಸ್ಟಾಗ್ರಾಮ್ನಲ್ಲಿ ದೊಡ್ಡ ಹವಾ ಎಬ್ಸಿದ್ರು. ಮೌನ ಅವರ ಈ ರೀಲ್ಸ್ಗಳು ಅದೆಷ್ಟೋ ಪಡ್ಡೆಗಳ ಹೃದಯ ಕದ್ದಿತ್ತು. ಮಾಡಲಿಂಗ್ ಮಾಡ್ತಾ ಇದ್ದ ಮೌನ ಬಿಗ್ ಬಾಸ್ನ ವಿಶ್ವನಾಥ್ ಹಾವೇರಿ ಜೊತೆ ಆಲ್ಬಮ್ ಒಂದರಲ್ಲಿ ಕಾಣಿಸ್ಕೊಂಡಿದ್ರು. ಆಸೆದ ಕಡಲ್, ಮನಸ ಸೇರಿದಂತೆ ಹಲವು ತುಳು ಆಲ್ಬಮ್ಗಳಲ್ಲೂ ನಟಿಸಿದ್ರು. ಕನ್ನಡದಲ್ಲಿ ಮೌನ ನಟಿಸಿದ ಇನ್ನೊಂದು ಆಲ್ಬಮ್ ಅನಿರೀಕ್ಷಿತ, ಹಾಗೆ ರಾಧಾಕೃಷ್ಣ ಅನ್ನೋ ಆಲ್ಬಮ್ ಹಿಂದಿ, ಕನ್ನಡ, ತುಳು 3 ಭಾಷೆಯಲ್ಲಿ ಬಂದಿದೆ. ಆದರೆ ಇದೆಲ್ಲವೂ ಮೌನ ಟ್ಯಾಲೆಂಟ್ ಏನು ಅನ್ನೋದನ್ನು ಅಷ್ಟಾಗಿ ಪ್ರೂವ್ ಮಾಡದಿದ್ರು. ಪ್ರತಿಭೆ ಹೊರಬರಲು ಒಂದು ವೇದಿಕೆಯಾಯಿತು. ಆತ್ಮೀಯರೇ, ನಿಮಗೆ ಇನ್ನೊಂದು ವಿಷಯ ಗೊತ್ತಾ, ಚಾರು ಡಾಕ್ಟರ್ ಆಗಬೇಕು ಅಂತ ಕನಸು ಕಂಡಿದ್ರಂತೆ. ಡಾಕ್ಟರ್ ಆಗಿ ಬಡ ಜನರಿಗೆ ಸಹಾಯ ಮಾಡಬೇಕು ಅನ್ನೋ ದೊಡ್ಡ ಕನಸಿತ್ತಂತೆ. ಆ್ಯಕ್ಟರ್ ಆಗ್ತೀನಿ ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಈಗ ವಿದ್ಯಾಭ್ಯಾಸ ಹಾಗೂ ನಟನೆ ಎರಡನ್ನೂ ಒಟ್ಟಿಗೆ ಅದ್ಭುತವಾಗಿ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾರೆ. ಮೌನ ತಂದೆ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್. ರಾತ್ರಿ 9 ಗಂಟೆ ಬಳಿಕ ಮನೆಯಿಂದ ಎಲ್ಲೂ ಹೊರಗಡೆ ಕಾಲಿಡೋದಕ್ಕೆ ಬಿಡ್ತಾ ಇರಲಿಲ್ಲ. ಅಷ್ಟೇ ಅಲ್ಲ, ಮೌನ ತಂದೆಗೆ ಸೀರಿಯಲ್ ಅಂದ್ರೇ ಆಗ್ತಿರ್ಲಿಲ್ವಂತೆ. ಆದರೆ ಈಗ ಮಗಳೇ ಸೀರಿಯಲ್ ನಟಿ. ಹೀಗಾಗಿ ರಾಮಾಚಾರಿ ಸೀರಿಯಲ್ನ ಒಂದಿನವೂ ಮಿಸ್ ಮಾಡದೆ ನೋಡ್ತಾರಂತೆ. ಮಗಳನ್ನು ಸೀರಿಯಲ್ನಲ್ಲಿ ನೋಡೋದು ಅಪ್ಪನಿಗೆ ಸಿಕ್ಕಾಪಟ್ಟೆ ಇಷ್ಟ ಅಂತೆ. ಇನ್ನು ಮೌನಾಗೆ ಅವರ ತಾಯಿಯೇ ಮೊದಲ ದೇವರು. ಮೌನ ಏನೇ ನಿರ್ಧಾರ ತಗೋಬೇಕಿದ್ರೂ ಅಮ್ಮನನ್ನು ಕೇಳಿಯೇ ತಗೊಳ್ಳೋದು. ಮೌನ ಈ ಸ್ಥಾನದಲ್ಲಿ ನಿಂತಿರೋದಕ್ಕೆ ಅವರ ತಾಯಿಯೇ ಮುಖ್ಯ ಕಾರಣ ಅಂತ ಹಲವು ಬಾರಿ ಅವರೇ ಹೇಳ್ಕೊಂಡಿದ್ದಿದೆ. ಆತ್ಮೀಯರೇ, ನಟಿ ಮೌನ ರಾಮಾಚಾರಿ ಸೀರಿಯಲ್ನಲ್ಲಿ ಇರೋದಕ್ಕೂ ನಿಜ ಜೀವನಕ್ಕೂ ತುಂಬ ವ್ಯತ್ಯಾಸ ಇದೆ. ನಿಜ ಜೀವನದಲ್ಲಿ ಸಿಕ್ಕಾಪಟ್ಟೆ ಸಾಫ್ಟು, ಗತ್ತು ಗೈರತ್ತಿಲ್ಲ. ಸೀರಿಯಲ್ ಸೆಟ್ನಿಂದ ಹೊರ ಬಂದರೆ ಎಲ್ಲರ ಜೊತೆಗೆ ಮಿಂಗಲ್ ಆಗೋ ಹುಡುಗಿ. ತಾವೊಬ್ಬ ದೊಡ್ಡ ನಟಿಯಾಗಬೇಕು ಅನ್ನೋ ಕನಸು ಕಂಡಿರೋ ಮೌನ ಕುಲದಲ್ಲಿ ಕೀಳ್ಯಾವುದು ಅನ್ನೋ ಸಿನಿಮಾದಲ್ಲಿ ನಟಿಸ್ತಿದ್ದಾರೆ. ಈ ಮೂಲಕ ಕಿರುತೆರೆಯಿಂದ ಸಿನಿಮಾ ರಂಗಕ್ಕೂ ಕಾಲಿಟ್ಟಿದ್ದಾರೆ. ಎಲ್ಲೂ ಅದೃಷ್ಟ ಪರೀಕ್ಷೆಗೆ ನಿಂತಿದ್ದು ಜನ ಕೈ ಹಿಡಿತಾರೆ ಅನ್ನೋ ದೊಡ್ಡ ಕನಸು ಕಂಡಿದ್ದಾರೆ. ಮೌನ ಅವರ ಈ ಕನಸು ನನಸಾಗಲಿ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.